ಕಾವೇರಿ, ಓದಿದ್ ಸಾಕು, ಹಾಲು ಕುಡಿದ್ ಮಲ್ಕೋ. ನೀ ಹೋಗಮ್ಮ. ಕಾವೇರಿ, ಅಯ್ಯೋ ಅಮ್ಮ, ಅಯ್ಯೋ ಏನಾಯ್ತಮ್ಮ? ಕಾವೇರಿ, ಅಮ್ಮ ಯಾಕೋ ಇದೆ ಇಟ್ಕೊಳ್ಳೋದ. ಅಯ್ಯೋ ಬಾ ಅಮ್ಮ, ಬಾ ಅಮ್ಮ. ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ನೀನ್ ಸ್ವಲ್ಪ ಸುಧಾರಿಸ್ಕೊಮ್ಮ. ಎಷ್ಟು ದೂರ ನಡೆಸ್ತೀಯೋ? ಬನ್ನಿ ಸರ್, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಡಾಕ್ಟರ್ ಮನೆ ಎಲ್ಲಿದೆ? ಓ ಡಾಕ್ಟರ್ ಭೂಲೋಕ. ಈಗ ಹೇಳಿ. ಇಲ್ಲೇ ಇದೆಯಲ್ರಿ. ಮೇಡಮ್ ನೀವು? ಹೇಮಾ, ನಿಮ್ ಡ್ಯಾಡಿ ಮನೇಲಿ ಇದಾರಮ್ಮ? ಇದಾರೆ. ನಿಮ್ ಡ್ಯಾಡಿನ ಸ್ವಲ್ಪ ಕರೀತೀಯಾ? ನಮ್ ತಾಯಿಗೆ ತುಂಬಾ ಸೀರಿಯಸ್ ಆಗಿದೆ. ಬನ್ನಿ ಕುತ್ಕೊಳ್ಳಿ, ಕರೀತೀನಿ. ಡ್ಯಾಡಿ ಡ್ಯಾಡಿ. ಏನಮ್ಮ? ನಾನ್ ನಿಮ್ಗೆ 8ನೇ ಅದ್ಭುತ ತೋರಿಸ್ತೀನಿ, ಬನ್ನಿ ನನ್ ಜೊತೆ. 8ನೇ ಅದ್ಭುತನ? ಯಾವ್ದಮ್ಮ ಅದು? ಬನ್ನಿ ಡ್ಯಾಡಿ. ಅದೇನ್ ಹೇಳಮ್ಮ? ಅಯ್ಯ ಬನ್ನಿ ಡ್ಯಾಡಿ ಅಂದ್ರೆ ಬರ್ಬೇಕು. ಬನ್ನಿ. ಅಲ್ಲಿ ನೋಡಿ. ಅಳಿಯಂದ್ರೆ ಆ ಹುಡುಗಿ ನಿಮ್ ಜೊತೆ ಮಾತಾಡದೆ ಯಾಕೆ ಹಾಗೆ ಹೊರಟೋದ್ಲು? ಯಾರಪ್ಪ ಅವಳು? ಅವಳು ಯಾರು, ಯಾಕೆ ಬಂದ್ಲು, ಯಾಕೆ ಹೋದ್ಲು, ನನ್ಗೊಂದು ಗೊತ್ತಿಲ್ಲ. ಸುಳ್ಳು ಸುಳ್ಳು ಹೇಳ್ತಾ ಇದಾರೆ ಡ್ಯಾಡಿ. ಅವ್ರು ಯಾರು ಅನ್ನೋ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಅಲ್ಲ, ಅವ್ರು ಯಾರು ಏನು, ಅವ್ರಿಗೂ ನಿಮ್ಗೆ ಏನ್ ಸಂಬಂಧ ಇದೆ ನನ್ಗೆಲ್ಲ ಗೊತ್ತಿದೆ. ಏನ್ ಮಾತಾಡ್ತಾ ಇದ್ಯಾ? ಏನ್ ಗೊತ್ತಿದೆ ನಿನಗೆ? ಅದನ್ನ ಆಮೇಲೆ ಹೇಳ್ತೀನಿ. ಮೊದಲು ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇರೋ ನಮ್ ದೊಡ್ಡಜ್ಜಿಗೆ ವಿಚಾರಿಸಿ ಟ್ರೀಟ್ಮೆಂಟ್ ಕೊಟ್ಟು ಬನ್ನಿ. ಹಿಡ್ಕೊಳ್ರ. ಮುಟ್ಬಿಡಿ ನನ್ನ ತಾಯಿನ. ನೋಡು, ನಾನೊಬ್ಬ ಡಾಕ್ಟರ್ ಆಗ್ಲಿಕ್ಕೆ ಬಂದಿದ್ದೀನಿ ಹೊರತು ಈಕೆ ನಮ್ಮಕ್ಕ, ನೀನು ಅವಳ ಮಗಳು ಅನ್ನೋ ಸೆಂಟಿಮೆಂಟ್ ನಿಂದ ನಾನು ಇಲ್ಲಿಗೆ ಬರಲಿಲ್ಲ. ಅಂಡರ್ಸ್ಟ್ಯಾಂಡ್? ನಾನು ಅಷ್ಟೇ, ನಿಮ್ಮನ್ನ ಬನ್ನಿ ಅಂತ ಕೈ ಮುಗಿದು ಕರೀಲಿಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ಇವತ್ತು ನನ್ನ ತಾಯಿ ಸತ್ರ ಚಿಂತೆ ಇಲ್ಲ. ನಿಮ್ ಟ್ರೀಟ್ಮೆಂಟ್ ಅವಳಿಗೆ ಬೇಕಾಗಿಲ್ಲ. ಗೆಟ್ ಔಟ್, ಪ್ಲೀಸ್ ಗೆಟ್ ಔಟ್. ಲುಕ್, ನನ್ನ ಮಗಳ ಮಾತಿಗೆ ಬೆಲೆ ಕೊಟ್ಟು ಬಂದಿರೋ ನಾನು ನನ್ನ ಡ್ಯೂಟಿನ ಮಾಡಿ ಈ ಪೇಷಂಟ್ ಉಳಿಸ್ಕೋಬೇಕಾಗಿದೆ. ಹೆಚ್ಚಿಗೆ ಮಾತಾಡೋದು ಸುಮ್ಮನೆ ನಿಂತ್ಕೊಳ್ಳೋದಕ್ಕೆ. ಲೇ ಗೌರಿ, ಏನು? ಹೊಟ್ಟೆ ತುಂಬಾ ಹಸಿತೈತೆ ಕಣೆ, ಉಣ್ಣಕ್ಕೆ ಏನಾದ್ರೂ ಇದ್ರೆ ಕೊಡೆ. ಗಣೇಶ, ಅವು ಅಡ್ಗೆನೇ ಮಾಡಿಲ್ಲ. ಏನು ಅಡ್ಗೆನೆ ಮಾಡಿಲ್ವಾ? ಯಾಕೆ?
ಮನೇಲಿ ಅಕ್ಕಿ ರಾಗಿ ಏನು ಇಲ್ಲ. ಅಯ್ಯೋ ಇರೋದನ್ನೆಲ್ಲ ಕಳೆದು ನುಂಗಿ ನೀರ್ ಕುಡಿದ್ಬಿಟ್ಟು ನಮ್ಮಪ್ಪ ಬೇಗ ಸಾಯ ಕೇಳೆ ತಲೆನಾರು ಬೋಳಿಸ್ಕೊಂಡು ಭಿಕ್ಷೆನಾದ್ರು ಎತ್ತಕ್ ಹೋಯ್ತೀನಿ. ಅಲ್ಲ ಕಂಡ್ರಲ್ಲ, ವಾರಕ್ 3 ಸಲ ಬೆಂಗಳೂರಿಗೆ ಹೋಗಿ ಮಜಾ ಉಡಾಯಿಸ್ಕೊಂಬರೋ ನಿಮ್ಗೆ ಕೇಳ್ದಾಗ್ಲ ಒತ್ತತ್ತು ಕೊಡಕ್ಕೆ ನಾನೇನ್ ಟಂಕ್ ಸಾಲೆ ಮಡಗಿದ್ದೀನಿ ಏನ್ರಲ್ಲ. ಎದಾರಲ್ಲ ಮ್ಯಾಕೆ ಏನಾಗಪ್ಪ ಹಿಂಗ್ ಮಾತಾಡ್ತಾ ಇದೀಯಾ? ರೇಷನ್ಗೆ ದುಡ್ಡು ಕೇಳಿದ್ರು ಇಲ್ಲ ಅಂತಿದ್ಯಲ್ಲ. ಅವತ್ತು ನಿಮ್ ವಿಶ್ವಾಸಕ್ಕೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತಿದ್ದೆ. ಪ್ರಾಣ ಕೊಡ್ತೀನಿ ಅಂತ ಹೇಳಿದ್ದೆ, ದುಡ್ಡು ಕೊಡ್ತೀನಿ ಅಂತ ಹೇಳಿರ್ನಿಲ್ವಲ್ಲ. ಹಂಗ ಹೇಳಿದ್ರೆ ಆಯ್ತದನಾಗಪ್ಪ. ಇದು ಬದ್ದ ಆಸ್ತಿನಲ್ಲಿ ಅರ್ಧ ಭಾಗ ನಿನಗೆ ಮಾರಿ ಉಳಿದಿದ್ದು ಭೋಗ್ಯಕ್ಕೆ ಹಾಕೊಟ್ಟಿದೀವಿ. ಸುಮ್ಕೆ ಕೊಟ್ಟಿದ್ದೀರಲ್ಲ. ಎದ್ಬೆಟ್ಟು ಒತ್ತಿ ಒತ್ತಿ ನೋಟಿನ ಕತ್ಗಳನ್ನ ಎಣಿಸ್ಕೊಂಡಿರ್ಲಿಲ್ಲ. ಇನ್ನೂ ಅರ್ಜೆಂಟ್ ಆಗಿ ನಿಮ್ಗೆ ಹಣ ಬೇಕು ಅನ್ನೋಂಗಿದ್ರೆ ಒಂದ್ ಕೆಲಸ ಮಾಡ್ಬೋದಪ್ಪ. ಏಯ್ ಅದೇನು ಅಂತ ಬುಡ್ಸೇಳ ಛತ್ರಿ ನನ್ ಮಗನೇ. ನಿಮ್ ಅವ್ವನ್ ಅಜ್ಪಾಲ ಆಸ್ತಿನ ನಿಮ್ ಸುಬರ್ ತಗೊಂಡು ನಮ್ಮ ಯಜಮಾನ್ ಬರ್ಕೊಟ್ಬಿಡಿ. ನೀನ್ ಹೇಳ್ದಂಗೆ ಬರ್ಕೊಡಕ್ಕೆ ನಮ್ಮ ಅವ್ವಿನ ಬದುಕಿ ಅವಳೆ. ಅವಳನ್ನು ಬದುಕಕ್ಕೆ ಯಾಕ್ಲಾ ಬಿಡ್ತೀರಾ? ದಂಡದ ಕೂಡ್ ತಿನ್ಕೊಂಡು ಅವಳಿನ್ನು ಎಷ್ಟು ದಿವಸ ಬದುಕಿರ್ಬೇಕು? ಹಂಗಾರೆ ನಮ್ಮ ಅವನ್ನ ಸಾಯಿಸ್ಬಿಡು ಅಂತೀಯನಾಗಪ್ಪ? ನಾನ್ ಆ ಮಾತು ಹೇಳಿ ಯಾವ ನರಕಕ್ಕೆ ಹೋಗ್ಲಿ? ಸತ್ತಂಗ್ ಮಾಡಿ ಮೂಲೆಯಲ್ಲಿ ಕೂರಿಸ್ಬಿಡಿ ಅಂತ ಹೇಳ್ದೆ. ಆ ರಾಮಣ್ಣ ಸುಮ್ನೆ ಇದ್ಬಿಡ್ತಾನ? ಅವನ್ ನಿಮ್ಮಿಸಿಕ್ ಅಡ್ಡ ಬರಕಿಲ್ಲ. ಯಾಪರ ನನ್ನ ಮಕ್ಕಳ, ಈಗ ನಿಮ್ಮಣ್ಣ ರಾಮಣ್ಣ ಭಾಗ್ಯಮ್ಮನ ಭಾಗ ಕೃಷ್ಣನ ಭಾಗ ಎರಡನ್ನೂ ನುಂಗ್ತಾವನೆ. ನೀವು ಪಾಪರಾಗಿರೋ ವಿಷಯ ಅವನಿಗೆ ಗೊತ್ತಾಗ್ಬಿಟ್ರೆ ಸುಮ್ನಾಗ್ಬಿಡ್ತಾನೆ. ಚೆನ್ನಾಗಿ ಯೋಚನೆ ಮಾಡಿ ಸಿಕ್ತಷ್ಟು ಬಾಚ್ಕೊಂಡ್ರಲ್ಲ. ಸೀತಾ, ಹಾವಿನ ಮರಿಗಳಿಗೆ ಹಾಲು ಹಾಕಕ್ ಹೊಂಟಿದ್ಯಲ್ಲವ್ವ? ಆ ಮಕ್ಕಳು ಹಸ್ಕೊಂಡಿರೋದನ್ನ ನನ್ ಕೈಯಿಂದ ನೋಡಕ್ ಅಯ್ಯೋ ನನ್ನ ಮಗಳೇ, ಡಬ್ಬದ ಹಾಲು ಕುಡ್ದು ಬೆಳೆದಿರೋ ಆ ಗಬ್ಬು ನನ್ನ ಮಕ್ಕಳ ಸಂತಾನಕ್ಕೆ ಅನ್ನ ಹಾಕೋ ಬದಲು ನಿನ್ನ ಮನೆ ಕಾಯ್ತಿರೋ ನಾಯಿಗಳು ಅವ್ರಿಗಿಂತಲೂ ಹೆಚ್ಚಾಗ ಹಸ್ಕೊಂಡವೆ. ಕುರ್ರೋ ಕುರ್ರೋ ಅಂತ ಕರೆದು ಅವಕ್ಕರ ಅನ್ನ ಹಾಕಿರೆ ಹಸಿ ಪುಣ್ಯ ನನ್ನ ಬರ್ತದೆ. ಹೊತ್ತ ಇಲ್ಲಿ ಕುರ್ರ 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 ಕುರ್ರ. ಭೈರಣ್ಣ, ಇವಳು ಅವ್ವ ಅಲ್ಲ ಕಣೋ, ಅಂತರ್ ಪಿಶಾಚಿ. ನಿಜ ಕಂಡ್ಲ, ಇವಳಿ ಲೋಕನೇ ಬಿಟ್ಟೋಗೋ ಹಂಗೆ ಮಂಡ್ಲ ಬರೆದು ತಡೆ ಹೊಡಿಬೇಕು. ನೋಡಿ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಈ ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ವಿಧಿ ಇಲ್ಲದೆ ತಪ್ಪು ಮಾಡಿರೋ ಈ ಪಾಪಿಗಳನ್ನ ತಾಯಿ ಮಗಳಿಬ್ರು ದಯವಿಟ್ಟು ಕ್ಷಮಿಸ್ಬಿಡಿ. ಅಲ್ಲ, ಕ್ಷಮಿಸುವಂತ ತಪ್ಪನ್ನ ಈ ಮಹಾನ್ ಬಾರ್ ಮಾಡಿದಾರಜ್ಜಿ. ಪಾಪ ತಮ್ಮ ಮಗಳು ಚೆನ್ನಾಗಿರ್ಬೇಕು ಅಂತ ಮೇಡಮ್ನವ್ರ ಬಾಳ್ನ ಹಾಳು ಮಾಡಿರೋ ಇವರು ಈಗ ನನ್ನಿಂದ ಪಾಪ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಿಮ್ ಮುಂದೆ ಬಂದು ನಿಂತಿದ್ದಾರೆ. ಕಾವೇರಿ, ನಿನ್ನ ಮದುವೆ ಮುರಿಬೇಕು ಅನ್ನೋ ಯಾವ ದುರುದ್ದೇಶನೂ ನನಗಿರ್ಲಿಲ್ಲಮ್ಮ. ನನ್ನ ಮಗಳು ಕೃಷ್ಣನ ಪ್ರೀತಿಸಿದ್ರು ಸಹ ಅವಳ ಮನಸ್ಸನ್ನು ಬದಲಾಯಿಸಿ ನಿನಗೆ ಆಶೀರ್ವಾದ ಮಾಡಬೇಕು ಅಂತಲೇ ಮದುವೆ ಹೊರಟಿದ್ವಿ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಹೌದು ಲಕ್ಷ್ಮೀನವರೇ, ನಮ್ ರಾಮಣ್ಣ ನಮ್ಗೆ ನಂಬಿಸಿ ಮೋಸ ಮಾಡಿ ಕೈಗೆ ತಿರುಪ್ತಿ ಚಮ್ಕೊಟ್ಬಿಟ್ಟ. ಅದಕ್ಕೆ ಕೃಷ್ಣನ ಹತ್ರ ಅಡ್ರೆಸ್ ಇಸ್ಕೊಂಡು ನಿಮ್ ತಾವ್ ಖುದ್ದ ಮಾತಾಡುವಂತ ಬೆಂಗಳೂರಿಗೆ ಹೊಂಟಿದ್ವಿ. ನೀವ್ ಹೇಳ್ತಾ ಇರೋದು ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಅದೇನ್ ನಡೀತು ಅಂತ ನಾನ್ ಹೇಳ್ತೀನಿ, ವಸಿ ನಿನ್ ಕಿವಿ ಕೊಡಿಲಿ. ಈಗ ನೀವು ಹಣ್ಣು ಕಾಯೋ ಎರಡರಾಗ ಒಂದ್ ತೀರ್ಮಾನ ಮಾಡ್ಬಿಡ್ಬೇಕು. ಹೇಗೋ ನಮ್ ಗೀತಾ ಕೃಷ್ಣನೇ ಇಷ್ಟಪಟ್ಟಿದ್ದಾಳೆ. ಅವರಿಬ್ರು ಗಂಡ ಹೆಂಡತಿ ಆಗ್ಲೇಬೇಕು ಅಂತ ಹಣೆಲ್ ಬರ್ದಿದ್ರೆ ಅದನ್ನ ತಪ್ಪಿಸಿ ನಾವ್ಯಾಕ್ ಪಾಪ ಕಟ್ಕೋಬೇಕು? ಮನಸ್ ಗಟ್ಟಿ ಮಾಡಿ ಅವರಿಬ್ಬರಿಗೂ ಮದ್ವೆ ಮಾಡ್ಬಿಡ್ರಿ. ಕೃಷ್ಣಪ್ಪ ಆ ಮಾರಮ್ಮನೆ ಮಂತ್ರ ಎಲ್ಲ ಹೇಳ್ಕಂತಾಳೆ, ನೀ ತಾಳಿನ ಕಟ್ಟಪ್ಪ. ಅವತ್ತು ನಿಮ್ಮ ಒಡ ಹುಟ್ಟಿ ತಮ್ಮಂದ್ರಿಂದಲೇ ಇಷ್ಟೆಲ್ಲ ಅನಾಹುತ ನಡೆದೋಯ್ತು. ನಾನು ಮಾಡಿ ತಪ್ಪಿಗೆ ಆ ವರ್ಷದಲ್ಲೇ ನನ್ನ ಮಗಳನ್ನೂ ಮಣ್ಣು ಮಾಡಿಬಿಟ್ಟೆ. ಆವತ್ತಿನಿಂದ ಕಾವೇರಿ ಕೃಷ್ಣ ಹೇಗಾದ್ರೂ ಒಂದಾಗ್ಲಿ ಅಂತ ಆ ದೇವ್ರನ್ನ ಸದಾ ಬೇಡ್ಕೋತಾ ಇದ್ದೆ. ಕೊನೆಗೂ ನನ್ನ ಬೇಡಿಕೆನ ಆ ದೇವರು ನಮ್ಮ ಹೇಮನ್ ರೂಪದಲ್ಲಿ ನೆರವೇರಿಸ್ಬಿಟ್ಟ. ಕಾವೇರಿ, ಇದಕ್ಕೆ ರಕ್ತ ಸಂಬಂಧ ಅನ್ನೋದು. ನೋಡಮ್ಮ, ನಾನು ಮಾಡಿರೋ ಅನ್ಯಾಯಕ್ಕೆ ನಿನಗೆ ನ್ಯಾಯ ಸಿಗೋ ಹಾಗೆ ಮಾಡ್ತೀನಿ. ನನ್ನ ಅಳಿಯ ಕೃಷ್ಣ ಮತ್ತೆ ನಿನ್ನ ಮದುವೆ ಆಗೋ ಹೋಗಿ ಮಾಡ್ತೀನಿ. ಯಾರು ಏನೇ ಹೇಳಿದ್ರು ನನ್ನ ಮನಸ್ಸಿನಲ್ಲಿ ಕುರಿತಾರ ಅವಮಾನದ ಜ್ವಾಲಾಮುಖಿ ಅಷ್ಟು ಸುಲಭವಾಗಿ ತಣ್ಣಗಾಗಲ್ಲ. ನನ್ನ ಪಾಲಿಗೆ ಮಾಂಗಲ್ಯ ಅನ್ನೋದು ನೇಣಾಗುತ್ತೆ ವಿನಃ ಮುತ್ತೈದೆ ಸೌಭಾಗ್ಯವಾಗಲ್ಲ. ಹಾಗನ್ಬೇಡ ಕಾವೇರಿ. ಶೋಕದ ಶಿಕ್ಷೆಯಿಂದ ನಿನ್ನ ಬಿಡುಗಡೆ ಮಾಡಿ ನೋವಿನ ಭಾರ ಇಳಿಸೋಕ್ ಪ್ರಯತ್ನ ಪಡ್ತಿರೋ ನನ್ನನ್ನ ನಿಮ್ಮ ತಂದೆ ಅಂತ ತಿಳ್ಕೊಂಡು ಈ ಮದುವೆಗೆ ಒಪ್ಪಮ್ಮ. ನೀವೆಷ್ಟೇ ಬಲವಂತ ಮಾಡಿದ್ರು ಈ ಜನ್ಮದಲ್ಲೇನು ಯಾವ ಜನ್ಮದಲ್ಲೂ ಕಾವೇರಿ ನನ್ನ ಹೆಂಡತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್ ಕೃಷ್ಣ, ಈ ನಿಮ್ಮ ತಿರಸ್ಕಾರ ಇವತ್ತಲ್ಲ ನಾಳೆ ಕಾವೇರಿನ ಸ್ವೀಕರಿಸಿ ಸನ್ಮಾನ ಮಾಡೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ.
ನಿಮ್ಮ ತಪ್ಪನ್ನ ನೀವೇ ಒಪ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಮಾವ, ಸ್ಟೆಥಾಸ್ಕೋಪ್ ನಿಂದ ಪರೀಕ್ಷೆ ಮಾಡಿ ಎಕ್ಸ್ರೇ ತೆಗೆದು ರೋಗನ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡೋ ನಾನೊಬ್ಬ ಡಾಕ್ಟರ್ ಅನ್ನೋದನ್ನ ಮರಿಬೇಡಿ ನೀವು. ಸಾಮಾನ್ಯವಾದ ರೋಗನ ದೊಡ್ಡ ರೋಗ ಮಾಡಿ ಆದಾಯಕ್ಕೋಸ್ಕರ ಆಪರೇಷನ್ ಮಾಡಿ ಮನುಷ್ಯತ್ವನೇ ಇಲ್ಲದೆ ಬಾಡಿನೇ ಡ್ಯಾಮೇಜ್ ಮಾಡುವಂತ ಡಾಕ್ಟರ್ ನೀವು. Will you shut up and hold your tongue? Will you also keep quiet and listen to me? ನೋಡಿ, ಯಾವುದೇ ಅಪರಾಧ ಮಾಡದೇ ಇರೋ ಒಬ್ಬ ಆರೋಗ್ಯ ವ್ಯಕ್ತಿಗೆ ಅಂಟು ರೋಗ ಹೇಗೆ ಹರಡುತ್ತೋ ಹಾಗೆ ಯಾರೋ ಕಾವೇರಿ ಮೇಲೆ ಇಲ್ಲದ ಅಪವಾದ ಹೊರಿಸಿ ನಿಮ್ಮ ಸ್ವಾಭಿಮಾನದ ಗೂಡಲ್ಲಿ ಅನುಮಾನದ ಮೊಟ್ಟೆ ಇಡೋ ಹಾಗೆ ಮಾಡಿದ್ದಾರೆ. ಆ ಹುಡುಗಿ ಬಾಳನ್ನೇ ಸರ್ವನಾಶ ಮಾಡಿದ್ದಾರೆ. ಇನ್ನೂ ಕಾಲ ಮಿಂಚಿಲ್ಲ. ನಿಮ್ಮ ಮನಸ್ಸಲ್ಲಿರೋ ಸಂಶಯದ ವೃಕ್ಷನ ಬೇರು ಸಮೇತ ಕಿತ್ತಾಕಿ ಕಾವೇರಿಗೆ ಬಾಳ್ ಕೊಡೋದಕ್ಕೆ ಯೋಚನೆ ಮಾಡಿ. ಇಂಪಾಸಿಬಲ್. ಅನೈತಿಕ ಸಂಬಂಧದ ಪ್ರತಿಬಿಂಬನ ಪ್ರತ್ಯಕ್ಷವಾಗಿ ನೋಡಿ ಒಡೆದೋಗಿರೋ ಕರಣಿನ ಮತ್ತೆ ಒಂದು ಗುಡ್ಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಳಿ ಅಂದ್ರೆ ನೀವು ಜೀವಕ್ಕೆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಆದ್ರೆ ನಾನು ಜೀವನಕ್ಕೆ ಟ್ರೀಟ್ಮೆಂಟ್ ಕೊಡೋ ಲಾಯರ್. ರಾಮ, ನನ್ ಜೊತೆಯಾಗಿದ್ದವರೆಲ್ಲ ಹೊಂಟೋದ್ರು ನಾನಿನ್ನ ಬದುಕಿದ್ದೀನಲ್ಲಪ್ಪ. ನೀನ್ ದೇವತೆ ಕಣವ, ನಿನಗ್ ಸಾವೇ ಬರಕಿಲ್ಲ. ಈ ಪಾಪಿನ್ಯಾಕ ದೇವತಿ ಅಂತೀಯಪ್ಪ? ನಾನು ಬದುಕಿರೋದೇ ಒಂದು ದೊಡ್ಡ ಶಿಕ್ಷೆ ಆಗ್ಬಿಟ್ಟೈತಿ. ಈ ಲೋಕ ಬಿಟ್ಟು ಹೋಗಕ್ಕೆ ನಾನೊಂದು ಅರ್ಕೆ ಕಟ್ಕೊಳ್ಳೋಣ ಅಂತಿದ್ದೀನಿ. ಬಿಡ್ತು ಅನ್ನು. ನಾನ್ ಬದುಕಿರೋ ತನಕ ಯಮರಾಜ ನಿನ್ನ ಕರ್ಕೊಂಡು ಹೋಗಿ ಬಿಟ್ಟೇನ? ಖಂಡಿತ ಇಲ್ಲ. ಆಗೊಂದ್ ವೇಳೆ ಬಂದ್ರು ಅವನ ಹಗ್ಗಕ್ಕೆ ನನ್ನ ಕುತ್ತಿಗೆ ಹೋಗುತ್ತೆ ಹೊರತು ನಿನ್ನನ್ ಮಾತ್ರ ಬಿಟ್ಕೊಡಕ್ಕಿಲ್ಲ. ಅವ ಇಲ್ದೇ ಇರೋದೆಲ್ಲ ನೆನೆಸ್ಕೊಂಡು ಯಾಕೆ ಕೊರಗ್ತೀಯ? ನೆಮ್ಮದಿಯಾಗಿ ನಿದ್ದೆ ಮಾಡು. ಬಾ. ಇಂಗ್ಲಿಷ್ ನನ್ನ ಮಕ್ಕಳ್ರ ಪಾಪಿಗೋಳ 9 ತಿಂಗಳು ಹೊತ್ತು ಎತ್ತು ಸಾಕಿ ಸಲುವಿದ್ದಕ್ಕೆ ನನ್ನ ನಿಮ್ಮನ್ನೇ ಸಾಯಿಸುವ ಮಟ್ಟಕ್ಕೆ ಬಂದ್ಬಿಟ್ರೇನ್ರೋ? ನಿಮ್ಮ ಕೈ ಸೇದೋಗ ನಿಮಗ್ ನಮ್ ಮೇಲೆ ಏನಾದ್ರೂ ದ್ವೇಷ ಇದ್ರೆ ಬಾಯ್ ಬಿಟ್ಟು ಹೇಳ್ಬಿಟ್ರಪ್ಪ. ನಮ್ ಭಾಗದ ಆಸ್ತಿನೂ ನಿಮ್ಗೆ ಕೊಟ್ಟು ನಾವೆಲ್ಲಾದ್ರೂ ದೂರ ಹೊರಟೋಗ್ಬಿಡ್ತೀವಿ. ಆದ್ರೆ ನೀವು ಮಾತ್ರ ನನ್ ಗಂಡನ ಕೊಲೆಗಾರನಾಗಿ ಮಾಡ್ಬೇಡಿ. ಯಾಕಂದ್ರೆ ಆ ಕೊಲೆ ನೀವೇ ಮಾಡಿದ್ರು ನಾನೇ ಮಾಡ್ದೆ ಅಂತ ನಿಮ್ಮನ್ನು ಉಳಿಸ್ತಾರಿಯೇ ವಿನಃ. ಸೀತಾ, ಸೀತಾ, ದಯವಿಟ್ಟು ಏನು ಹೇಳ್ಬೇಡ. ಏನೇ ಮಾಡಿದ್ರು ಇವ್ರು ನನ್ನ ತಮ್ಮಂದ್ರು. ಇವ್ರು ಅನುಭವಿಸ್ತಾ ಇರೋ ಕಷ್ಟ ನೋವು ಅವ್ರನ್ನ ಈ ಸ್ಥಿತಿಗೆ ತಂದಿದೆ. ಇವ್ರ ಪರವಾಗಿ ಅವರ ನಾನ್ ಕ್ಷಮೆ ಕೇಳ್ಕೊತೀನಿ. ಅವ್ವ ದಯವಿಟ್ಟು ನನ್ನ ಕ್ಷಮಿಸ್ಬಿಡವ. ರಾಮ, ಈ ಮಲ ತಾಯಿ ಉಳಿಸ್ಕೊಳಕ್ಕೆ ನಿನ್ನ ಜೀವನೇ ಕೊಡಕ್ಕೆ ಮುಂದೆ ಬಂದು ಬಿಟ್ಟಲ್ಲೋ. ಯಾರ್ಯಾರು ಉದ್ಧಾರ ಮಾಡೋದೇ ಆಗೋಯ್ತಲ್ಲೋ ನಿನ್ನ ಜಾಯಮಾನ. ರಾಮ, ನೀನ್ ನಮ್ಮ ಅಕ್ಕನ ಹೊಟ್ಟೆಲಿದ್ದಾಗ ನಿಮ್ಮಪ್ಪ ಗಾಂಧಿ ಅಂಬೇಡ್ಕರ್ ಕತ್ಕೊಂಡ ಹೇಳ್ತಿದ್ದ. ಈ ಪಾಪಿ ಕಣ್ಣುಗಳು ಆ ಪುಣ್ಯಾತ್ಮ ನೋಡಕ್ಕಾಗದೆ ಹೋದ್ರು ಇವತ್ತು ನೀನು ತನ್ನ ಕಣ್ಣು ಮುಂದೆ ಅವರಂಗೆ ಕಾಣ್ತಾ ಇದ್ಯಾ ಕಣಪ್ಪ. ರಾಮ, ರಮ, ಇನ್ನೊಂದು ಜನ್ಮ ಅಂತಿದ್ರೆ ನಾನು ನಿನ್ನ ಮಗಳಾಗೊಟ್ಟು ನಿನ್ನ ಸೇವೆ ಮಾಡ್ತೀನಿ ಕಣಪ್ಪ. ನಿನ್ನ ಸೇವೆ ಮಾಡ್ತೀನಿ. ಕಾವೇರಿ, ಒಬ್ಬ ವಿದ್ಯಾವಂತನಾದ ನಾನು ಹೇಳಿಕೆ ಮಾತು ಕೇಳಿ ತಪ್ಪು ಮಾಡ್ಬಿಟ್ಟೆ.
ನಾನು ಮಾಡಿರೋ ದ್ರೋಹಕ್ಕೆ ಕ್ಷಮೆನೇ ಇಲ್ಲ. ನೋಡು, ನಿನ್ನ ಗಂಡನಾಗಿ ಬಾಳೋದಕ್ಕೆ ನನಗೆ ಯಾವ ಯೋಗ್ಯತೆನೂ ಇಲ್ಲ. ದಯವಿಟ್ಟು ನನ್ನ ಮರೆತು ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಸುಖವಾಗಿರು. ಮಾವ, ಈ ನಿಮ್ ಕಾವೇರಿ ಹೃದಯ ಸೂರ್ಯಕಾಂತಿ ಹೂವಿನ ಥರ. ನಿಮ್ಮಿಂದ ನಿಮಗೋಸ್ಕರನೇ ಅರಳಿರೋ ಈ ಹೂವು ಚಂದ್ರನಿಂದ ಅರಳೋದಕ್ಕೆ ಸಾಧ್ಯ ಇಲ್ಲ ಮಾವ.